ಸಂಗೀತ ಜಗತ್ತಿನಲ್ಲಿ ಬರುವಂಥ ಎಲ್ಲ ಕಲಾವಿದರಿಗೆ ಪ್ರೊಫೆಸರ್ ರಾಜು ಹಿರೇಮಠ ಅವರ ಅನಂತ ಕೋಟಿ ನಮಸ್ಕಾರಗಳು. ಇವತ್ತು 135ನೇ ಎಪಿಸೋಡ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹೇಗೆ ಪ್ರವೇಶವಾಯಿತು ಅನ್ನುವಂಥ ಟಾಪಿಕದ ಬಗ್ಗೆ ಮಾತನಾಡುತ್ತೇನೆ. ಉತ್ತರ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹೆಂಗೆ ಬಂತು, ಹೆಂಗೆ ಪ್ರವೇಶ ಆಯಿತು, ಆಮೇಲೆ ಅದು ಪ್ರವೇಶ ಆಗಲಿಕ್ಕೆ ಮೂಲ ಕಾರಣೀಪುರುಷರು ಯಾರು ಎಂಬುದನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ರಾಜ ಮನೆತನಗಳ ಪೋಷಣೆಯಿಂದ ಸಂಗೀತವು ಬಲವಾಗಿ ಬೇರೂರಿತು. ಶಾಸನಗಳಲ್ಲಿ ಸಂಗೀತ ಮತ್ತು ಕಲಾವಿದರ ಉಲ್ಲೇಖವಿದೆ. ಉತ್ತರ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತ ಪ್ರವೇಶವಾಗಲು ಅದಕ್ಕೆ ವಿಜಯನಗರ ಮತ್ತು ಮೈಸೂರಿನ ಮಹಾರಾಜರೇ ಮೂಲ ಕಾರಣ ಎಂಬುದು ತಿಳಿದು ಬರುತ್ತದೆ. ವಿಜಯನಗರ ಅರಸರು ಮತ್ತು ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಮಹಾರಾಜರ ದೇಣಿಗೆಯೇ ಮುಖ್ಯ ಕಾರಣ ಎಂಬುದು ಕೂಡ ನಮಗೆ ತಿಳಿದು ಬಂದಿದೆ. ನೋಡ್ರಿ, ನಾಲ್ವಡಿ ಕೃಷ್ಣರಾಜ ಒಡೆಯರು ಸಂಗೀತ ಪ್ರೇಮಿಗಳು, ಸಂಗೀತ ಬಗ್ಗೆ ಆಸಕ್ತಿ ಇದ್ದವರು, ಸಂಗೀತ ಬಗ್ಗೆ ಇಚ್ಛೆ ಉಳ್ಳವರು. ಆದ್ದರಿಂದ ಅವರು ಉತ್ತರ ಭಾರತದಲ್ಲಿರುವಂಥ ಹೌದು ಅನ್ನುವಂಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಯಾರು ಹಾಡ್ತಿದ್ರು ಅವರನ್ನು ಕರೆಸಿ ತಮ್ಮ ದರ್ಬಾರದಲ್ಲಿ ಇಟ್ಕೊಳ್ತಿದ್ರು. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಂಗೀತ ಪ್ರೇಮಿ, ದೇಶ ಪ್ರೇಮಿ ಮತ್ತು ಭಾಷೆ ಪ್ರೇಮಿ ಆಗಿದ್ದರು. ನೋಡ್ರಿ, ನಾಲ್ವಡಿ ಕೃಷ್ಣರಾಜ ಒಡೆಯರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಸಿದ್ಧಿ ಪಡೆದಂಥ ವ್ಯಕ್ತಿಗಳನ್ನು ಅವರು ಕರೆಸ್ತಿದ್ರು. ಉದಾಹರಣೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಎಕ್ಸ್ಪರ್ಟ್ ಇರುವಂಥ ಅಥವಾ ಉತ್ತಮವಾಗಿ ಗಾಯನ ಮಾಡುವಂಥ ಉಸ್ತಾದ್ ನರ್ತನ್ ಖಾನ್, ಉಸ್ತಾದ್ ಗೋರಖ್ ಖಾನ್, ಉಸ್ತಾದ್ ಫಯಾಜ್ ಖಾನ್, ಉಸ್ತಾದ್ ಅಬ್ದುಲ್ ಕರೀಂ ಖಾನ್, ಉಸ್ತಾದ್ ಸಿತಾರ್ ರತ್ನ ಯಾರಪ್ಪ ಅಂದರೆ ರಹಮತ್ ಖಾನ್ ಮತ್ತು ಪಂಡಿತ್ ಭಾಸ್ಕರ್ ಗೋಖಲೆ ಮತ್ತು ಇಂಥ ಅನೇಕ ಸಂಗೀತಗಾರನ ಅವರು ಕರೆಸ್ತಿದ್ರು. ಎದಕ್ಕೆ ಕರೆಸ್ತಿದ್ರಪ್ಪ ಅಂತಂದರೆ ಈ ಎಲ್ಲ ಹಿಂದೂಸ್ತಾನಿ ಸಂಗೀತಗಾರರನ್ನು ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇನ್ವಿಟೇಷನ್ ಕೊಡ್ತಿದ್ರು. ಆವಾಗ ಇವರೆಲ್ಲ ಬಂದು ಜನರ ಸಮ್ಮುಖದಲ್ಲಿ ಅಥವಾ ಶ್ರೋತೃಗಳ ಸಮ್ಮುಖದಲ್ಲಿ ಹಾಡ್ತಿದ್ರು. ಆ ಹಾಡನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಶ್ರೋತೃ ವರ್ಗದವರು ಅದನ್ನು ಕೇಳಿ ಆನಂದ ಪಡ್ತಿದ್ರು, ಖುಷಿ ಪಡ್ತಿದ್ರು. ತದನಂತರ ಅವರಿಗೆ ಸತ್ಕಾರ ಮಾಡಿ ಅವ್ರನ್ನ ಬೀಳ್ಕೊಡ್ತಿದ್ರು ನಮ್ಮ ಮೈಸೂರಿನ ಮಹಾರಾಜರು. ಆ ಹಿನ್ನೆಲೆ ಒಳಗೆ ಏನಪ್ಪ ಅಂತಂದರೆ ಈ ಉತ್ತರ ಹಿಂದೂಸ್ತಾನದಲ್ಲಿರುವಂಥ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬಲ್ಲಂಥ ವ್ಯಕ್ತಿಗಳು ಅಲ್ಲಿಂದ ಬರಬೇಕಲ್ಲ ಅದಕ್ಕೆ ಅವರು ಬಾಂಬೆಯಿಂದ ಪುನಾದಿಂದ ಬೆಳಗಾವಿ, ಬೆಳಗಾವಿಯಿಂದ ಧಾರವಾಡದಿಂದ ಹುಬ್ಬಳ್ಳಿ ಬಂದು ಅವರು ಮುಂದೆ ಪ್ರಯಾಣ ಬೆಳೆಸ್ತಾರೆ. ಆದ್ರೆ ಅಷ್ಟು ದೂರಿಂದ ಆಗಿನ ಟೈಮ್ದಾಗ ಬರೋ ಹೊತ್ನಾಗ ಅವ್ರಿಗೆ ಟಯರ್ಡ್ ಆಗ್ತಿತ್ತು. ಅಲ್ಲಿ ಅವರು ಕೆಲವೊಂದು ಕಡೆ ವಿಶ್ರಾಂತಿ ಪಡ್ಕೊತಿದ್ರು. ಎಲ್ಲಿ ವಿಶ್ರಾಂತಿ ಪಡ್ಕೊತಿದ್ರು ಅಲ್ಲಿ ಸಂಗೀತ ಕಾರ್ಯಕ್ರಮ ಕೊಡ್ತಿದ್ರು. ಅದೇ ಪ್ರಕಾರ ಬೆಳಗಾವಿಯಲ್ಲಿ ಕೊಡ್ತಿದ್ರು, ಧಾರವಾಡದಲ್ಲಿ ಕೂಡ ಸಂಗೀತ ಕಾರ್ಯಕ್ರಮ ಮಾಡ್ತಿದ್ರು ಮತ್ತು ಅದೇ ಪ್ರಕಾರ ಹುಬ್ಬಳ್ಳಿಯಲ್ಲೂ ಕೂಡ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಾರ್ಯಕ್ರಮ ಕೊಡ್ತಿದ್ರು. ಆದ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ನಂತರ ದಸರಾ ಕಾರ್ಯಕ್ರಮಕ್ಕೆ ಅವರು ತಮ್ಮ ಪ್ರಯಾಣವನ್ನು ಬೆಳೆಸ್ತಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಇದೇ ಕಾರಣದಿಂದ ಉತ್ತರ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬೆಳೆದು ಪ್ರಚಾರ ಪ್ರಸಾರ ಮತ್ತು ಒಂದು ಉತ್ತಮ ಜನಪ್ರಿಯ ಗಾಯನವಾಗಿದೆ ಈ ನಮ್ಮ ಹಿಂದೂಸ್ತಾನಿ ಸಂಗೀತ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಈ ಪ್ರಕಾರವಾಗಿ ಸಮಯ ಸರದಂಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಉತ್ತರ ಕರ್ನಾಟಕ ರಾಜ್ಯಕ್ಕೆ ಪ್ರವೇಶಿಸಿತು ಅನ್ನುವಂಥ ಮಾತು ನಮಗೆ ಕೇಳಿ ಬರ್ತದೆ. ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಶಿಕ್ಷಣಕ್ಕೆ ನಾಂದಿ ಹಾಡಿದವರಲ್ಲಿ ಯಾರಪ್ಪ ಅಂದ್ರೆ ನೀಲಕಂಠ ಬುವಾ ಮಿರಜ್ಕರ್, ಪಂಡಿತ್ ಪಂಚಾಕ್ಷರಿಗಳವರು ಮತ್ತು ನಮ್ಮ ಸಿತಾರತ್ನ ಆದಂಥ ರಹಮತ್ ಖಾನ್ ಅವರು ಕೂಡ ಇದರಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ. ಆ ಹಿನ್ನೆಲೆಯಲ್ಲಿ ನೀಲಕಂಠ ಬುವಾ ಮಿರಜ್ಕರ್ ಅವರ ಹತ್ರ ಅನೇಕ ಶಿಷ್ಯಂದ್ರಿದ್ರು.
ಅವರಿಗೆಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ತರಬೇತಿ ಕೊಟ್ಟು ಅದರಲ್ಲಿ ಅವ್ರನ್ನ ಎಕ್ಸ್ಪರ್ಟ್ ಮಾಡಿದರು. ಅದು ಒಂದು ಕಾರಣ ಉತ್ತರ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತ ಉಳಿಲಿಕ್ಕೆ ಅನ್ನೋಂಥ ಮಾತು ಹೇಳ್ತಾ ಇದ್ದೇನೆ. ಅದೇ ಪ್ರಕಾರ ಪಂಡಿತ್ ಪಂಚಾಕ್ಷರ ಗವಾಯಿಗಳವರು, ಡಾಕ್ಟರ್ ಪುಟ್ಟರಾಜ್ ಗವಾಯಿಗಳವರು, ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್, ಡಾಕ್ಟರ್ ಬಸವರಾಜ್ ರಾಜ್ಗುರು, ಡಾಕ್ಟರ್ ಪಂಡಿತ್ ಸವಾಯಿ ಗಂಧರ್ವರು, ಡಾಕ್ಟರ್ ಗಂಗೂಬಾಯಿ ಹನಗಲ್ ಅವರು, ಡಾಕ್ಟರ್ ಭೀಮಸೇನ್ ಜೋಶಿ ಅವರು, ಪಂಡಿತ್ ಪಂಚಾಕ್ಷರಿ ಮತ್ತಿಗಟ್ಟಿ ಮತ್ತು ಇನ್ನೂ ಅನೇಕರು ಇವರು ಉತ್ತರ ಕರ್ನಾಟಕದಲ್ಲಿ ಜನ್ಮ ತಾಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಉತ್ತರ ಕರ್ನಾಟಕದಲ್ಲಿ ಶಾಶ್ವತವಾಗಿ ಇರುವಂತೆ ಮಾಡಿದ ಈ ಮಹಾನುಭಾವರು, ಈ ಮಹಾನ್ ಸಂಗೀತಗಾರರು. ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲೇ ಮಿಂಚಿ ಮೆರೆಯುವಂಥ ಕಲಾವಿದರು ಇವರೆಲ್ಲ. ಅದಕ್ಕೆ ಇವರೆಲ್ಲ ಉತ್ತರ ಕರ್ನಾಟಕದಲ್ಲಿ ಇರೋದ್ರಿಂದ, ಉತ್ತರ ಕರ್ನಾಟಕದಲ್ಲಿ ಹೌದು ಅನ್ನೋಂಗೆ ಹಾಡೋದ್ರಿಂದ ಉತ್ತರ ಕರ್ನಾಟಕದಲ್ಲಿ ಶಾಶ್ವತವಾಗಿ ಹಿಂದೂಸ್ತಾನಿ ಸಂಗೀತ ಇರುವಂತೆ ಮಾಡಿದವರು ಈ ಎಲ್ಲ ಕಲಾವಿದರು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ನೋಡಿರಿ, ಅದರ ಪ್ರಕಾರ ಏನಪ್ಪ ಅಂತಂದರೆ ಪಂಡಿತ್ ಪಂಚಾಕ್ಷರ ಗವಾಯಿಗಳವರು 1942ರಲ್ಲಿ ವೀರೇಶ್ವರ ಪುಣ್ಯಾಶ್ರಮ ಎಂಬ ಹೊಸ ಹೆಸರು ನಾಮಕರಣ ಮಾಡಿ ಅಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ವಿದ್ಯಾರ್ಥಿಗಳಿಗೆ ಕಲಿಸ್ತಿದ್ರು. ಆ ವೀರೇಶ್ವರ ಪುಣ್ಯಾಶ್ರಮ ಸಂಸ್ಥೆಗೆ ಇವತ್ತಿಗೆ 115 ವರ್ಷಗಳು ಆಗಿವೆ. ಇವತ್ತಿಗೂ ಕೂಡ ಅಲ್ಲೇನಪ್ಪ ಅಂದರೆ ಅಂಧರು, ಅನಾಥರು, ಅಂಗವಿಕಲರು ಮತ್ತು ಸಾಮಾನ್ಯ ಜನರು ಕೂಡ ಇವತ್ತಿಗೂ ಕೂಡ ಸಂಗೀತವನ್ನು, ಹಿಂದೂಸ್ತಾನಿ ಸಂಗೀತವನ್ನು ಕಲಿತಾ ಇದ್ದಾರೆ. ಸೂರ್ಯ ಚಂದ್ರ ಇರೋ ತನಕ ವೀರೇಶ್ವರ ಪುಣ್ಯಾಶ್ರಮವು ತನ್ನ ಶಾಸ್ತ್ರೀಯ ಸಂಗೀತವನ್ನು ಕಲಿಸುತ್ತಾ ಹೋಗ್ತದೆ, ಮುನ್ನಡೀತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಅದೇ ಪ್ರಕಾರ 1920ರಲ್ಲಿ ಸಿತಾರ್ ರತ್ನ ರಹಮತ್ ಖಾನ್ ಅವರು ಧಾರವಾಡಕ್ಕೆ ಬಂದು ಅಲ್ಲಿ ಕಾಯಮಾಗಿ ವಾಸಿಸಿದರು. ಅಲ್ಲಿ ಕಾಯಮಾಗಿ ಬಂದು ಇರಲಿಕ್ಕೆ ಶುರು ಮಾಡಿದರು. ಆವಾಗ ಅವರು ಭಾರತೀಯ ಸಂಗೀತ ವಿದ್ಯಾಲಯ ಅಂಥೇಳಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಸಿತಾರ ವಾದನವನ್ನು ಕಲಿಸ್ತಿದ್ರು. ಅದನ್ನು ಈಗ ಅವರ ಮಕ್ಕಳು ಮೊಮ್ಮಕ್ಕಳು ಕೂಡ ಆ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಶಾಲಾ, ಕಾಲೇಜ್, ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಕ್ರಮದಲ್ಲಿ ಅಳವಡಿಸಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಇವತ್ತಿಗೂ ಕಲಿಸ್ತಾ ಇದ್ದಾರೆ. ಇದು ಸೂರ್ಯಚಂದ್ರ ತನಕ ಕೂಡ ಆ ವಿಶ್ವವಿದ್ಯಾಲಯದಲ್ಲಿ ಶಾಸ್ತ್ರೀಯ ಸಂಗೀತ, ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು ಕಲಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂದರೆ ಹುಬ್ಬಳ್ಳಿ, ಧಾರವಾಡ, ಗದಗ, ಶಿರ್ಸಿ, ಹೊನ್ನಾವರ, ಬಾಗಲಕೋಟೆ, ಇಳಕಲ್, ಕಿತ್ತೂರು, ಬೆಳಗಾವಿ, ವಿಜಯಪುರ, ಬಿಜಾಪುರ ಅಥವಾ ವಿಜಯಪುರ ಮತ್ತು ಗುಲ್ಬರ್ಗ ಈ ಭಾಗಗಳಲ್ಲಿ ಸಂಗೀತವು ವಿಸ್ತಾರಗೊಂಡಿದೆ. ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತ ಬೀಜ ಬಿತ್ತಿದ್ದಾರೆ, ಇಲ್ಲಿ ಕಾಯಮಾಗಿ ಉಳಿದಿದೆ ಉತ್ತರ ಕರ್ನಾಟಕದಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಈಗ ಈ ಆಧುನಿಕ ಕಾಲದಾಗೂ ಕೂಡ ಉತ್ತರ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಯುವ ಪೀಳಿಗೆ ಮುನ್ನಡೆಸಿಕೊಂಡು ಹೋಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.